ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ಎಷ್ಟು ದೊಡ್ಡ ಪ್ರಮಾದಗಳು ಮತ್ತು ತಪ್ಪುಗಳನ್ನು ಮಾಡಿದರೂ ನೀವು ದೇವರಿಂದ ಒಂದು ಹೊಸ ಆರಂಭವನ್ನು ನಿರೀಕ್ಷಿಸಬಹುದು. ಪ್ರಿಯರೇ, ಆ ಆರಂಭ ಅದ್ಭುತವಾಗಿರ್ತದೆ. ಸತ್ಯವೇದದ ಮೊದಲ ಪುಟಗಳಿಂದಲೇ ನಮಗೆ ತೋರಿಸಲು ಬಯಸುವಂಥ ಒಂದು ಸಂದೇಶ ಏನಪ್ಪ ಅಂತಂದರೆ, ಅವರು ಸೋತು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡು ಅವನ ಜೀವನದಲ್ಲಿ ಅಮೂಲ್ಯವಾದ ಸಂಗತಿಯನ್ನು ಸಾಧಿಸಬಲ್ಲರು ಎಂಬುದನ್ನು ಕುರಿತಾಗಿ ನಾವು ನೋಡ್ತೇವೆ. ಅವನ ಜೀವಿತಕ್ಕೆ ಯೋಚಿಸಿರ್ತಕ್ಕಂಥ ದೇವರ ಪರಿಪೂರ್ಣ ಯೋಜನೆಯನ್ನು ಆತನು ಪೂರೈಸುವಂತೆ ಮಾಡಬಲ್ಲವನಾಗಿದ್ದಾನೆ. ಅದು ಮನುಷ್ಯನಿಗೆ ದೇವರ ಸಂದೇಶವಾಗಿದೆ ಮತ್ತು ನಾವು ಎಂದಿಗೂ ಅದನ್ನು ಮರೆಯಬಾರದು. ಪದೇ ಪದೇ ಸೋಲನ್ನು ಅನುಭವಿಸಿರುವ ಒಬ್ಬ ಮನುಷ್ಯನನ್ನು ದೇವರು ಆರಿಸಿಕೊಳ್ತಾನೆ ಮತ್ತು ಆತನು ದೇವರ ಪರಿಪೂರ್ಣ ಯೋಜನೆಯನ್ನು, ದೇವರು ಎರಡನೆಯ ಉತ್ತಮವಾದ ಯೋಜನೆಯಲ್ಲ, ಆದರೆ ದೇವರ ಅತ್ಯುತ್ತಮ ಯೋಜನೆಯನ್ನು ಈಡೇರಿಸುವಂತೆ ಮಾಡುತ್ತಾರೆ. ದೇವರ ಪರಿಪೂರ್ಣ ಯೋಜನೆಯಲ್ಲಿ ಸೋಲು ಸಹ ಸೇರಿರುವ ಅವಕಾಶವಿದೆ. ಯಾಕೆಂದರೆ ಆ ಮನುಷ್ಯ ಮರೆಯದಂತೆ ಕೆಲವು ಪಾಠಗಳನ್ನು ಆತನಿಗೆ ಕಲಿಸಲಿಕ್ಕೆ ಇರಬಹುದು. ಇಲ್ಲಿ ದೇವರು ಒಂದು ಹೊಸ ಆರಂಭವನ್ನು ನಿಮಗಾಗಿ ಸಿದ್ಧ ಮಾಡಿದ್ದಾರೆ. ರೋಮಪತ್ರಿಕೆ 4ನೇ ಅಧ್ಯಾಯ 21 ನಾವು ನೋಡುವುದಾದರೆ, ಇಲ್ಲಿ ಮುಖ್ಯವಾಗಿ ದೇವರನ್ನು ಘನಪಡಿಸುವವರಾಗಿ ಅವರು ತಮ್ಮ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥರೆಂದು ಪೂರ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವರು ಆಗೋಣ. ಇಲ್ಲಿ ಒಂದು, ನಾವು ದೇವರನ್ನು ಘನಪಡಿಸಬೇಕು. 2, ತಮ್ಮ ವಾಗ್ದಾನವನ್ನು ನೆರವೇರಿಸುವುದಕ್ಕೆ, ಅಂದರೆ ಕರ್ತನು ನಮಗೆ ನೀಡಿದಂಥ ವಾಗ್ದಾನ ಉಂಟಲ್ಲ, ಆ ವಾಗ್ದಾನವನ್ನು ಕರ್ತನು ಭರವಸೆಯಿಂದ ನೆರವೇರಿಸ್ತಾನೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಬೆಳಗಬೇಕು. ಆ ನಂಬಿಕೆ ಹೇಗಿರಬೇಕು ಅಂತಂದರೆ, ಅದು ದೃಢವಾದಂಥ ಒಂದು ನಂಬಿಕೆ, ದೃಢವಾಗಿರಬೇಕು. ಮುಂದಿನ ದಿನಗಳಲ್ಲಿ ನಾವು ಅಸಾಧ್ಯವೆಂದು ಪರಿಗಣಿಸಿದ ಸಂಗತಿಗಳ ಸಾಧನೆಗಾಗಿ ಅವರ ಮೇಲೆ ಭರವಸೆಯನ್ನು ಇಡುವಂಥದ್ದು ಬಹಳ ಬಹಳ ಮುಖ್ಯ ಆಗಿದೆ. ಯುವಕರು, ಪ್ರಾಯಸ್ಥರು, ಯುವತಿಯರು, ಮನುಷ್ಯ ಸಂಕುಲದ ಸಕಲ ಜನಾಂಗ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು. ಆ ನಿರೀಕ್ಷೆ ವಿಶೇಷವಾಗಿ ಎಷ್ಟು ಬಾರಿ ಸೋಲನ್ನು ಅನುಭವಿಸಿದರೂ ಈಗ ತಮ್ಮ ಸೋಲುಗಳನ್ನು ಒಪ್ಪಿಕೊಂಡು ದೀನತೆಯಿಂದ ದೇವರನ್ನು ನಂಬಿದರೆ ಇದು ಸಾಧ್ಯವಿದೆ ಅನ್ನುವ ಹಾಗೆ ಇರಬೇಕು. ಈ ರೀತಿಯಾಗಿ ನಾವೆಲ್ಲರೂ ನಮ್ಮ ಸೋಲುಗಳಿಂದ ಕಲಿತುಕೊಳ್ಳಬಹುದಾದ ಮತ್ತು ಮುಂದುವರಿದ ನಮ್ಮ ಜೀವಿತಗಳಲ್ಲಿ ದೇವರ ಪರಿಪೂರ್ಣ ಯೋಜನೆಯನ್ನು ಈಡೇರಿಸಬಹುದು. ಅದಲ್ಲದೆ ಮುಂದಿನ ಕಾಲಮಾನದಲ್ಲಿ ದೇವರು ನಮ್ಮನ್ನು ಇತರರಿಗೆ ಮಾದರಿಯಾಗಿ ಎತ್ತಿ ಹಿಡಿದು ಅವರು ಸಂಪೂರ್ಣ ಸೋತು ಹೋದ ಜೀವಿತಗಳನ್ನು ಹೇಗೆ ಪರಿವರ್ತಿಸಿದರು ಎಂಬುದನ್ನು ತೋರಿಸಬಹುದಾಗಿದೆ. ಆ ದಿನದಲ್ಲಿ ದೇವರು ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ಕ್ರಿಸ್ತನು ಆತನ ಕರುಣೆಯನ್ನು ನಮ್ಮ ಮೇಲೆ ತೋರಿಸ್ತಾನೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 7ರಲ್ಲಿ ನಾವು ನೋಡ್ತೇವೆ, ಹೀಗೆ ಕ್ರಿಸ್ತ ಯೇಸುವಿನಲ್ಲಿರುವ ಕರುಣೆಯ ಮೂಲಕ ತನ್ನ ಅಪಾರವಾದಂಥ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದಿದ್ದನು. ಪ್ರಿಯರೇ, ಕರ್ತನು ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದಂಥ ಕೃಪಾತಿಶಯವನ್ನು ತೋರಿಸಲು ಶಕ್ತನಾಗಿದ್ದಾನೆ. ನಮ್ಮಲ್ಲಿ ಮಾಡಿದ ಸಾಧನೆಯನ್ನು ತೋರಿಸಲು ಸಾಧ್ಯವಾಗ್ತದೆ. ಹಾಗಾಗಿ ಕರ್ತನು ಒಂದು ಹೊಸ ಆರಂಭ ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ದೇವರೇ ಅಪ್ಪ, ನೂತನವಾದಂಥ ಕೃಪೆ ಕೊಡು, ನೂತನವಾದಂಥ ಯೋಜನೆ ಕೊಡು. ಎಲ್ಲವೂ ನೂತನವಾಗಲಿ ಸ್ವಾಮಿ. ಮಕ್ಕಳಿಗೆ ನೂತನವಾಗಲಿ ಸ್ವಾಮಿ.
ಎಲ್ಲಿ ಅವಮಾನ ಆಗಿದೋ ಅಲ್ಲಿ ಸನ್ಮಾನ ಮಕ್ಕಳನ್ನು ಮಾಡು ಸ್ವಾಮಿ. ಈ ಮಕ್ಕಳ ಕೈಗಳನ್ನು ಆಶೀರ್ವದಿಸು, ಕುಟುಂಬವನ್ನು ಆಶೀರ್ವದಿಸು, ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್.